ಕಾನ್ಸ್ಟೇಬಲ್ ಎಲ್ಲಿದ್ದಾನೆ? ಸರ್, ಮಾವಿನ ತಂದೆ ಕೇಸ್ ಫೈಲ್ ಮಾಡ್ತಿದ್ದಾರೆ ಸರ್. ಹೌದಾ, ಸರಿ, ಹಾಗಾದ್ರೆ ಅವನನ್ನು ಕರೆದುಕೊಂಡು ಬಾ. ಕರೆದುಕೊಂಡು ಬರ್ತೀನಿ ಸರ್. ಓಕೆ ಸರ್, ನಮಸ್ಕಾರ ಸರ್. ನಮಸ್ಕಾರ. ಓಕೆ, ಆ ಮಾವಿನ ತಂದೆ ಕೇಸ್ ಫೈಲ್ ಅನ್ನು ಎಲ್ಲ ರೆಡಿ ಮಾಡ್ತಾ ಇದ್ರಾ? ಓಕೆ ಸರ್, ಎಲ್ಲ ರೆಡಿ ಮಾಡಿದ್ದೇವೆ. ಆ ಕೇಸನ್ನು ನೀವಿಬ್ಬರೇ ಹ್ಯಾಂಡಲ್ ಮಾಡಬೇಕು. ಯಾಕಂದ್ರೆ ನೀವು ಇಂಟೆಲಿಜೆಂಟ್ ಆಗಿದ್ದೀರಾ, ಇಂಟೆಲಿಜೆಂಟ್ ಕೋರ್ಸ್ ಮಾಡಿದ್ದೀರಾ, ಒಳ್ಳೆಯ ಜಾಣತನದಿಂದ ಚಾಣಾಕ್ಷತೆಯಿಂದ ಆ ಕೇಸನ್ನು ನೀವಿಬ್ಬರೇ ನಿಭಾಯಿಸಬೇಕು. ಈ ಊರಿಗೂ ಹಾಗೂ ನಮ್ಮ ಪೊಲೀಸರವರಿಗೂ ಒಳ್ಳೆಯ ಹೆಸರು ಬರುತ್ತದೆ. ಹಾಗೆ ಈ ನಮ್ಮ ಪೊಲೀಸ್ ಸ್ಟೇಷನ್ಗೂ, ಈ ನಮ್ಮ ಕಾಕಿ ಡ್ರೆಸ್ಗೂ ಹಾಗೂ ನಮ್ಮ ಪೊಲೀಸ್ ಸ್ಟೇಷನ್ಗೂ ಯಾವುದೇ ರೀತಿ ಕಪ್ಪು ಚುಕ್ಕೆ ಬರದ ಹಾಗೆ ಹ್ಯಾಂಡಲ್ ಮಾಡಬೇಕು. ಓಕೆನಾ? ಈ ಕಾನೂನಿನ ಬಗ್ಗೆ ಈ ನಾಡಿನಲ್ಲಿ ಜನ ಈ ಪೊಲೀಸರ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ. ನೀವು ಶಿಸ್ತಾಗಿ ಡ್ಯೂಟಿ ಮಾಡಿ. ಓಕೆನಾ? ಓಕೆ ರೀ ಸರ್. ಸರ್, ನಿಮ್ಮ ಸಾಹೇಬ್ರ ಒಳಗಿದ್ದಾರಾ? ಅವರನ್ನು ಕರೆದುಕೊಂಡು ಬಂದಿದ್ದೇವೆ ಸರ್. ಹಾಗಾದ್ರೆ ಎಲ್ಲಿದ್ದಾರೆ ನಿಮ್ಮ ಸಾಹೇಬ್ರು? ಇಲ್ಲೇ ಇದ್ದಾರೆ ಸರ್, ಒಳಗಡೆ ಇದ್ದಾರೆ. ನಮಸ್ಕಾರ ಸಾಹೇಬ್ರಿಗೆ. ನಮಸ್ಕಾರ. ಹಾ ಅಶೋಕ್, ಏನು ಕೆಲಸ ಮಾಡಿಕೊಂಡಿರುವೆ ನೀನು? ಏನಿಲ್ಲ ಸರ್. ಓಹೋ, ಇವರೇನಾ ಅವರು? ಹೌದು ಸರ್, ಇವರೇನ ಅವರು? ಅವರೇ ಇವರು. ಹಾ, ಏನು ವಿಷಯ? ಊರಿನಲ್ಲಿ ವಾತಾವರಣ ಹೇಗೆ ನಡೀತಾ ಇದೆ ಅಶೋಕ್? ಎಲ್ಲ ಚೆನ್ನಾಗಿ ನಡೀತಾ ಇದೆ ಸರ್, ಮೊದಲಿನ ಹಾಗೆ ಆಗಲ್ಲ. ಏಕೆಂದ್ರೆ ನೀವು ಬಂದಿರಲ್ಲ, ನಿಮ್ಮ ದಯದಿಂದ ಚೆನ್ನಾಗಿ ನಡೀತಾ ಇದೆ. ಮೊದಲು ಇದೇ ತರ ಇತ್ತು. ಯಾಕೆಂದರೆ ನಮ್ಮ ಊರಿನ ಹಿರಿಯರು ಕಾಣಿಯಾಗಿದ್ದಾರೆ. ಯಾಕೆಂದ್ರೆ ಅವರು ಹಿರಿಯರ ಸ್ಥಾನದಲ್ಲಿ ನಿಂತು ಎಲ್ಲರ ಸಮಸ್ಯೆಗಳಿಗೆ ಪರಿಹಾರ ಅವರೇ ಮಾಡ್ತಾ ಇದ್ರು. ಈಗ 6 ತಿಂಗಳ ಹಿಂದೆ ಅವರು ಕಾಣಿಯಾಗಿದ್ದಾರೆ. ಯಾರವರು? ನಾನು ಈ ಸ್ಟೇಷನ್ಗೆ ಹೊಸಬನು, ಬೇರೆ ಯಾರಲ್ಲ ಸರ್. ಇನ್ನು ಈ ಊರಿನ ಬಗ್ಗೆ ನನಗೆ ಜನರ ಬಗ್ಗೆ ಸಂಪರ್ಕನೇ ಇಲ್ಲ ಸರ್. ಅವರು ಬೇರೆ ಯಾರಲ್ಲ, ನಮ್ಮ ಊರಿನ ಮಹಾ ವ್ಯಕ್ತಿ ಮಾವಿನವರ ತಂದೆ ಅಂತ. ಓ ಹೌದಾ? ಏನಾಗಿತ್ತು ಅವರಿಗೆ ಆಕಸ್ಮಿಕವಾಗಿ ಈ ರೀತಿ ಊರಲ್ಲಿ ಕಾಣಿಸ್ತಾ ಇಲ್ಲವೆಂದ್ರೆ? ಏನಿಲ್ಲ ಸರ್, 6 ತಿಂಗಳ ಹಿಂದೆ ಗ್ರಾಮ ಪಂಚಾಯತಿ ಇಲೆಕ್ಷನ್ಗೆ ಸಾಕಷ್ಟು ಪಾರ್ಟಿಗಳಿಗೂ ಅವರಿಗೆ ಆಫರ್ ಬಂದಿತ್ತು. ಅವರು ನಿಲ್ಲಲು ನಿರಾಕರಿಸಿದರು. ಅವರು ಮತ್ತೊಬ್ಬರನ್ನು ನಿಂದಿರಿಸಿ ಆರಿಸ ತಂದರು. ಹಾಗಾದರೆ ಅವರ ಅಪೋಸಿಟ್ ನಿಂತ ವ್ಯಕ್ತಿ ಯಾರಂತ ಹೇಳಬಹುದಾ? ಅವರು ಬೇರೆ ಯಾರಲ್ಲ ಸರ್, ಈ ಊರಿನ ಸುಧೀರ್ ಅಂತ. ಅವರೇ ಅವರ ವಿರುದ್ಧ ಸೋತ ವ್ಯಕ್ತಿ. ಆ ಮಾವಿನ ತಂದಿಗೂ ಹಾಗೂ ಆ ಸುಧೀರನಿಗೂ ಮೊದಲಿನಿಂದ ಏನಾದ್ರೂ ವೈರತ್ತಿತ್ತ? ಯಾರಿಗೆ ಗೊತ್ತು ಸರ್, ವೈರತ್ವ ಇತ್ತೋ ಅಥವಾ ಇಲ್ಲೋ. ಯಾಕೆಂದ್ರೆ ಆ ಮಾವಿನ ತಂದೆ ಹೋದ ನಂತರ ನಮ್ಮೂರಲ್ಲಿ ಗಲಾಟೆಗಳು ಹೆಚ್ಚಾಗ್ತಾ ಇದೆ. 1 2 ಊರಿನಲ್ಲಿ ಶಾಂತತೆಯನ್ನು ಕದಡವರು ಯಾರು ಅಂತ ನಿಮ್ಮ ದೃಷ್ಟಿಯಲ್ಲಿ ಅಂತವರು ಯಾರೇ ಆಗಿದ್ದರು ನನ್ನ ಮುಂದೆ ಹೇಳಿಬಿಡಿ. ಮುಂದಿನನ್ನು ನಾನು ನೋಡಿಕೊಳ್ತೀನಿ. ಏನಂತೀರಾ? ನೆಮ್ಮದಿಯಿಂದ ಬದುಕಕ್ಕೆ ಆಗದೆ ಇರುವ ಈ ನರಸತ್ತ ನಾಯಿಗಳು
ಈಗ ಮಾವೀರನ ತಂದೆ ಕಾಡ್ತಾ ಇಲ್ಲ, ನಾಳೆ ಇನ್ಯಾರು ಕಾಡ್ತಾ ಇಲ್ಲ, ನಾಳೆ ಕೊಲೆನೇ ಆಗಿ ಬಿಡ್ತಾರೆ. ಈ ರೀತಿ ಆಗೋದರಿಂದ ಊರಿನಲ್ಲಿ ಶಾಂತತೆ, ಗುಂಪುಗಾರಿಕೆ, ಕೊಲೆ, ಸುಲಿಗೆ, ದರೋಡೆ ಸದ್ದಿಲ್ಲದ ಹಾಗೆ ನಡೀತವೆ. ಅದಕ್ಕಾಗಿ ನಾವು ಈಗಿಂದಲೇ ಕಡಿವಾಣ ಹಾಕಲೇಬೇಕು. ಅಶೋಕ್, ನಿಮ್ಮ ದೃಷ್ಟಿಯಲ್ಲಿ ಅಂತವ್ರು ಯಾರೇ ಆಗಿರ್ಲಿ, ಅವರ ಇಮಿಡಿಯೇಟ್ ಆಗಿ ನನಗೆ ಫೋನ್ ಮಾಡಿ ಹೇಳಿಬಿಡು. ಉಳಿದಿದ್ದೆಲ್ಲ ನಾನು ನೋಡಿಕೊಳ್ಳುತ್ತೇನೆ. ಇದು ಕರ್ನಾಟಕ ಪೊಲೀಸ್ ಚಾಲೆಂಜ್. ನೋಡಿ ಸರ್, ನನ್ನ ಅನಿಸಿಕೆ ಅದೇ. ಜಾತಿ ಗೀತೆಯಿಂದ ಮೇಲಕ್ಕೆ ನನಗೆ ಎಲ್ಲ ಒಳ್ಳೆಯದೆ, ಆದ್ರೆ ಇಷ್ಟ ತನಕ ನಿಮ್ಮ ಜೋಡಿ ಮಾತಾಡಿದ್ದು ನನಗೆ ಸಂತೋಷವಾಗ್ತಾ ಇದೆ. ನಾನಿನ್ನು ಬರ್ತೇನೆ ಸರ್. ಓಕೆ. ಹವಾಲ್ದಾರ್ ಆನಂದ್, ಓಕೆ ಸರ್. ಯಾವುದೇ ಕಾರಣಕ್ಕೂ ಈಗ ಬಂದ ಹೋದ ವ್ಯಕ್ತಿಯ ಮೇಲೆ ನಿಮ್ಮದು ಸ್ವಲ್ಪ ನಿಗಾ ಇರಲಿ. ಯಾಕೆಂದರೆ ಊರಿನ ಜನರನ್ನು ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಂಡು ಜನರನ್ನು ಬೀದಿಯಲ್ಲಿ ಅಲಿದಾಡು ಹಾಗೆ ಮಾಡುತ್ತಾರೆ. ಈಗ ಬಂದ ಹೋದ ವ್ಯಕ್ತಿ ನಿಗಾ ಇರಲಿ ಒಂದು ಸ್ವಲ್ಪ. ನಿಜ ಇರುವುದನ್ನು ಸುಳ್ಳು, ಸುಳ್ಳು ಇರುವುದನ್ನು ನಿಜ ಮಾಡಿ ಸಕಲ ಕಲಾ ವಲ್ಲಭ ಅಂತ ಅನಿಸುತ್ತದೆ. ಈಗ ಬಂದ ಹೋದ ವ್ಯಕ್ತಿಯ ಮೇಲೆ ಸ್ವಲ್ಪ ನಿಮ್ದು ನಿಗಾ ಇರಲಿ. ಓಕೆ ಆಯ್ತು ಸರ್. ಎಲ್ಲ ಕಡೆ ನೈಟ್ ಡ್ಯೂಟಿ, ಡೇ ಡ್ಯೂಟಿ ಸ್ಟ್ರಿಕ್ ಆಗಿ ಮಾಡಿಸುತ್ತೇನೆ ಸರ್. ಅಂತ ಕೇಸುಗಳು ಏನಾದರೂ ಕಂಡು ಬಂದರೆ ಮುಖ್ಯವಾಗಿ ನಿಮ್ಮ ಗಮನಕ್ಕೆ ತಿಳಿಸುತ್ತೇನೆ. ಈಗ ಮಹಾವೀರ ಅವರ ಮನೆಗೆ ಹೋಗಿ ಎನ್ಕ್ವೈರಿ ಮಾಡಿಕೊಂಡು ಬರೋಣ ಬನ್ನಿ ಸರ್. ನಡೆ, ಹಾಗಾದ್ರೆ ಹವಾಲ್ದಾರ್ ಹೋಗೋಣ. ಬನ್ನಿ ಸರ್. ಹಾಯ್ ಜೇವೀರ್, ಗುಡ್ ಮಾರ್ನಿಂಗ್. ಇದೇನಿದು ಮಿಂಟಿನಲ್ಲಿ ಅಷ್ಟೇ ವಾಕಿಂಗು ರನ್ನಿಂಗು ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ, ಆದ್ರೆ ರಜೆಯಲ್ಲಿ ಊರಿಗೆ ಬಂದಾಗ ಸಹ ವಾಕಿಂಗು ರನ್ನಿಂಗು ಮಾಡ್ತೀರಾ. ವೆರಿ ಗುಡ್, ನೀವೇ ಹೀರೋಗಳು ಅಂತ ಅನ್ಸುತ್ತೆ. ವೆರಿ ಗುಡ್ ಮಾರ್ನಿಂಗ್ ಕಲ್ಪನಾ ಅವರಿ. ಏನು ಇಷ್ಟು ಬೆಳಗ್ಗೆ ಮನೆ ಬಿಟ್ಟು ಹೊರ ಬಂದಿದ್ದೀರಾ? ಕಾಲೇಜ್ 10 ಗಂಟೆಗಲ್ವಾ ಸ್ಟಾರ್ಟ್ ಆಗೋದು? ಓ, ಬೆಳಗ್ಗಿನ ಜಾವದಲ್ಲಿ ಮಾರ್ನಿಂಗ್ ವಾಕ್ ಮಾಡ್ತಾ ಇದ್ದೀರಿ ಅಂತ ಕಾಣಿಸುತ್ತೆ. ಹೌದು ಹೌದು, ಮಾರ್ನಿಂಗ್ ವಾಕ್ ಅಂತಾನೆ ತಿಳ್ಕೊಳ್ಳಿ. ಮತ್ತೆ ಕೈಯಲ್ಲಿ ಬುಕ್ಸ್ ಹಿಡಿದುಕೊಂಡು ಬಂದಿದ್ದೀರಾ? ಅಲ್ಲ, ವಾಕಿಂಗ್ ಆ್ಯಂಡ್ ರೀಡಿಂಗ್, ರೀಡಿಂಗ್ ಆ್ಯಂಡ್ ವಾಕಿಂಗ್ ಅಂದರೆ ಈಗಿನ ಹುಡುಗಿಯರು ಸ್ಟಡಿ ಮಾಡುವ ಹೊಸ ಸ್ಟೈಲ್ ಅಂತ ಅನಿಸುತ್ತೆ. ನೋಡಿ, ವಾಕಿಂಗು ಇಲ್ಲ, ರನ್ನಿಂಗು ಇಲ್ಲ, ನೀವು ವಾಕಿಂಗ್ ಬರ್ತೀರಂತ ವಿಷಯ ಗೊತ್ತಾಯ್ತು. ಅದಕ್ಕೋಸ್ಕರ ನಿಮ್ಮನ್ನು ಭೇಟಿ ಆಗಲೇಬೇಕು ಅಂತ ನನ್ನ ಮನೆಯಲ್ಲಿ ಅಣ್ಣನಿಗೆ ಮಾರ್ನಿಂಗ್ ಕ್ಲಾಸ್ ಇದೆ ಅಂತ ಸುಳ್ಳು ಹೇಳಿ ಬಂದಿದ್ದೇನೆ ಜೈವೀರ್. ನೋಡು ಕಲ್ಪನಾ, ಈ ಪ್ರೀತಿ ಪ್ರೇಮದಲ್ಲಿ ನನಗೆ ಆಸಕ್ತಿ ಇಲ್ಲ. ಯಾಕಂದ್ರೆ ನಾನು ಬಡತನದಲ್ಲಿ ಹುಟ್ಟಿ ಬೆಳೆದು ದೊಡ್ಡವನಾಗಿ ಮಿಲಿಟರಿ ಸೇರಿಕೊಂಡೆ. ಮಿಲಿಟರಿ ಸೇರಬೇಕಾದರೆ ಸಾಲ ಸೂಲ ಮಾಡಿ ನೌಕರಿ ಪಡ್ಕೊಂಡೆ. ಮಾಡಿದ ಸಾಲ ಇನ್ನೂ ತೀರಿಸಲಿಕ್ಕಾಗಿಲ್ಲ. ನನ್ನ ಮಿಲಿಟರಿ ಸಂಬಳದ ನನ್ನ ಜೀವನ ಅಚ್ಚುಕಟ್ಟಾಗಿ ನಡೀತಾ ಇದೆ. ಅಂಥದ್ರಲ್ಲಿ ಹುಚ್ಚ ಪ್ರೀತಿ ಅಂತ ಕರೀರಿ ವಿಲಿ ವಿಲಿ ಒದ್ದಾಡು ಹಾಗೆ ಮಾಡಬೇಡಿ. ನನ್ನ ಗುರಿ ಇನ್ನೂ ಮುಟ್ಟಬೇಕು. ನಾನು ನನ್ನ ಸ್ಟೈಲ್ದಿಂದ ನಾನೇ ಸಫಲವಾಗಬೇಕು. ಅಂಥದ್ರಲ್ಲಿ ಈ ಹುಚ್ಚು ಪ್ರೀತಿ ಪ್ರೇಮ ಅಂತ ಏನೇನು ಹೇಳಿ ನನ್ನ ತಲೆ ಕೆಡಿಸಬೇಡಿ. ಪ್ಲೀಸ್, ಯು ಕ್ಯಾನ್ ಗೋ. ನೀವಿನ್ನು ಹೋಗಬಹುದು. ಜೈವೀರ್, ನಿಂತ್ಕೊಳ್ಳಿ. ಏನ್ರಿ ಇದು? ನಿಮ್ಮನ್ನ ಭೇಟಿ ಹಾಕ್ಬೇಕು, ಈ ನನ್ನ ಪ್ರೀತಿಯ ವಿಷಯ ಹೇಳಬೇಕು ಅಂತ ಆಗಂದ ಕಾಕು ಅಂತೂ ನಿಮ್ಮ ದಾರಿ ನೋಡುತ್ತಾ ನಿಂತ್ಕೊಂಡ್ರಿ, ಹೋಗ್ಬಿಡ್ರಿ ಅಂತ ಹೇಳ್ತಾ ಇದ್ದೀರಲ್ಲ. ಯಾಕೆ ನಾನು ಇಲ್ಲಿಗೆ ಬಂದಿದ್ದು ನಿಮ್ಗೆ ಇಷ್ಟ ಆಗ್ಲಿಲ್ವಾ? ನೋಡಿ, ನಾನು ನೀನು ಓದಿದ್ದು ಒಂದೇ ಕ್ಲಾಸ್ನಲ್ಲಿ, ಆದ್ರೆ ಆ ಕ್ಲಾಸ್ನಲ್ಲಿ ನನ್ನ ಪ್ರೀತಿಯ ವಿಷಯ ನಿಮಗೆ ಹೇಳ್ಬೇಕು ಅಂತ ನನ್ನ ಮನಸ್ಸು ಆತುರ್ತಾ ಇತ್ತು. ಆದ್ರೆ ನನಗೆ ಅಷ್ಟು ಧೈರ್ಯ ಬರಲಿಲ್ಲ. ಯಾಕಂದ್ರೆ ನೀವು ನನಗಿಂತ ಸೀನಿಯರ್. ನೋಡಿ, ನೀವು ಎಂದು ಮಿಂಟ್ರಿಗೆ ಹೋದ್ರು ಅಂದೇ ಈ ನಿಮ್ಮ ಹುಚ್ಚು ಪ್ರೀತಿ ನನ್ನ ತಲೆ ಕೆಡಿಸ್ಬಿಟ್ಟಿದೆ. ಯಾವಾಗ ನಿಮ್ಮನ್ನ ಭೇಟಿ ಆಗ್ತೇನೋ, ಯಾವಾಗ ನಿಮ್ಮನ್ನ ನೋಡ್ತೇನೋ, ಯಾವಾಗ ಈ ನನ್ನ ಹೃದಯದ ಮಾತು ನಿಮ್ಮ ಮುಂದೆ ಹೇಳ್ತೀನೋ ಅಂತ ಈ ನನ್ನ ಮನಸ್ಸು ಆತುರ್ತಾ ಇದೆ. ಜೈವೀರ್, ಪ್ಲೀಸ್ ಈ ನನ್ನ ಪ್ರೀತಿಯನ್ನು ಒಪ್ಕೊಳ್ಳಿ, ಇಲ್ಲ ಅಂತ ಅನ್ಬೇಡಿ. ಐ ಲವ್ ಯು ಜೈವೀರ್, ಐ ಲವ್ ಯು.
ಕಲ್ಪನಾ, ಈ ವಯಸ್ಸಲ್ಲಿ ಲವ್ ಜೀವಂತ ಹುಚ್ಚು ಪ್ರೀತಿಯ ಬೆನ್ನು ಹತ್ತಿ ನಿನ್ನ ಜೀವನ ಹಾಳು ಮಾಡಿಬಿಡ. ನೀನು ಇನ್ನೂ ಚೆನ್ನಾಗಿ ಓದಿ ಒಳ್ಳೆತನ ಮಾಡಿ ನಿನ್ನ ಮನಸ್ಸಿನಲ್ಲಿ ಏನು ಗುರಿಯಿದೋ ಅದನ್ನು ಮೊದಲು ಸಾಧಿಸಿ ಜೀವನದಲ್ಲಿ ಮುಂದೆ ಬಾ. ನೋಡಿ, ಇಷ್ಟೊಂದು ನಿಜವಾದ ಪ್ರೀತಿಗೆ ಬಂದು ನನ್ನ ಪ್ರೀತಿಯನ್ನು ನೀವು ಮುಂದೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಕನಿಕನ ಅನ್ನೋದು ಇಲ್ವಾ? ಇಲ್ಲ, ನನ್ನ ಮನಸ್ಸಿನ ಮಾತು ಬಿದ್ದು ನಿಮ್ಮ ಮುಂದೆ ಹೇಳ್ತಾ ಇದ್ದ ಅಂದ್ರೆ ಅದು ನನಗೇನಾದ್ರೂ ಹುಚ್ಚಿಡ್ತಿದೆ ಅಂತ ನೀವು ಅನ್ಕೊಳ್ತಾ ಇದ್ದೀರಾ? ನೋಡಿ, ಈ ನನ್ನ ಹೃದಯದಲ್ಲಿ ಇದ್ದಿದ್ದು ಇಷ್ಟು ದಿನ ಮುಚ್ಚಿಟ್ಟಿದ್ದು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಒಂದು ಹುಡುಗಿ ತನ್ನ ಹೃದಯದ ಪ್ರೀತಿಯನ್ನು ಬಿಚ್ಚಿ ಹೇಳ್ತಾ ಇದ್ದಾಳೆ, ಒಂದು ಗಂಡಿನ ಹಿಂದೆ ಒಂದು ಹೆಣ್ಣು ಸುತ್ತಾ ಇದ್ದಾಳೆ ಅಂದ್ರೆ ಅದೇ ನಿಜವಾದ ಪ್ರೀತಿ. ನೋಡಿ, ನೀವು ಗಡೆಯಲ್ಲಿ ಪಿಸ್ತೂಲ್ ಹಿಡಿದು ಸೈನಿಕರ ಯುದ್ಧ ಮಾಡೋದು ಅಷ್ಟೇ ಗೊತ್ತು, ಆದ್ರೆ ಈ ಹುಡುಗಿಯ ಮನಸ್ಸು ನಿಮ್ಗೆ ಅರ್ಥ ಆಗೋದಿಲ್ವಾ? ಪ್ಲೀಸ್ ಇಲ್ಲ ಅನ್ಬೇಡಿ. ಈ ನಿಮ್ಮ ಸುಗಂಧವಾದ ಹೃದಯದಲ್ಲಿ ನಾನು ಹೂವಾಗಿ ನಿಮ್ಮ ಮನಸ್ಸನ್ನು ನಿಮ್ಮ ಹೃದಯದಲ್ಲಿ ಪ್ರೀತಿ ತುಂಬಲು ಅಂತ ಬಂದಿದ್ದೇನೆ. ನನ್ನ ಪ್ರೀತಿಯನ್ನು ಒಪ್ಕೊಳ್ಳಿ ಜೈವೀರ್. ನೋಡು ಕಲ್ಪನಾ, ಕುಲಕ್ಕೆ ಮಾದರಿಯಾಗಿ ಈ ಜಗತ್ತಿನಲ್ಲಿ ಎಷ್ಟೋ ಪ್ರೇಮಿಗಳು ಲವ್ ಫೇಲವರ್ ಆಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದಲ್ಲದೆ ನಾವು ನಮ್ಮ ಜೀವನದಲ್ಲಿ ಸರಿಯಾದ ದಾರಿಯಲ್ಲಿ ಇದ್ದರೆ ಯಾವುದಕ್ಕೂ ಯಾರಿಗೂ ಭಯಪಡುವ ಅವಶ್ಯಕತೆ ಇಲ್ಲ. ನನ್ನದೇ ವೈಯಕ್ತಿಕ ಜೀವನದಲ್ಲಿ ನಾನು ಏನಾದರೂ ಸಾಧಿಸಿ ಗುರಿ ಮುಟ್ಟಬೇಕೆನ್ನುವ ಹಂಬಲ ಆಸೆ ಇದೆ. ಆ ಆಸೆಗೆ ಮಧ್ಯ ಮೋಹ ಭರಿಸಿ ನನ್ನ ಆಸೆ ಇಳಿಸಬೇಡ ಕಲ್ಪನಾ, ಪ್ಲೀಸ್ ಅರ್ಥ ಮಾಡಿಕೊ. ನೋಡಿ, ಗಂಡಿದಿಗೆ ಗುಂಡಿಗೆ ಇರುವ ನೀವು ಈ ಪ್ರೀತಿ ವಿಷಯಕ್ಕೆ ಹೆದರ್ಬೇಕಾ? ಹೆದರುವ ಅವಶ್ಯಕತೆ ಇಲ್ಲ. ನೋಡಿ, ಶತ್ರುಗಳನ್ನ ಎದುರು ಹಾಕಿಕೊಂಡು ಅವರ ಎದೆಗೆ ಗುಂಡಿಡುವ ಧೈರ್ಯ ವೀರ ನೀವು. ನನ್ನ ಪ್ರೀತಿಗೆ ನಿಮಗೆ ಸ್ವೀಕರಿಸಲಿಕ್ಕೆ ಆಗೋದಿಲ್ವಾ? ಬೇಡ ಜೈವೀರ್, ನಾನು ನಿಮ್ಮನ್ನು ಮನಸ್ಸಾಗಿ ಪ್ರೀತಿಸ್ತಾ ಇದ್ದೀನಿ. ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನಿಮ್ಮನ್ನು ನಾನು ಪೂಜಿಸ್ತಾ ಇದ್ದೀನಿ. ಇಲ್ಲ ಅನ್ಬೇಡಿ. ನೋಡಿ, ನಮ್ಮ ಅಣ್ಣನಿಗೆ ಅಷ್ಟೇ ಅಲ್ಲ, ಇನ್ನು ಯಾರು ಹೆದರಿಕೆ ನಮಗೆ ಬೇಕಾಗಿಲ್ಲ. ಯಾಕಂದ್ರೆ ನನ್ನ ಜೀವನವನ್ನು ನಾನು ಹೇಗೆ ರೂಪಿಸ್ಕೋಬೇಕು ಅನ್ನೋ ಹಕ್ಕು ನನಗೂ ಇದೆ. ನೋಡಿ, ನಿಮ್ಮನ್ನು ಪ್ರೀತಿಸೋದು ಒಂದೇ ಸೋಜರ್. ಹೇಗೆ ಗೊತ್ತಾ? ಸಿರಿತನ ಬಡತನ ಯಾವುದು ಶಾಶ್ವತವಲ್ಲ. ಹಗಲು ರಾತ್ರಿ, ಹಗಲು ಹೇಗೆ ಬರ್ತೋ ರಾತ್ರಿ ಹಾಗೆ ಕಳೆದೋಗುತ್ತೆ, ರಾತ್ರಿ ಹೇಗೆ ಬರ್ತೋ ಹಗಲು ಹಾಗೆ ಕಳೆದೋಗುತ್ತೆ. ನೋಡು ಕಲ್ಪನಾ, ಜೀವನದಲ್ಲಿ ಆತುರ ಪಡಬಾರದು. ಆತುರ ಪಡ್ಡಲ್ಲಿ ಅದರಲ್ಲಿ ಅಪಾಯ ಹೆಚ್ಚು. ಆ ಅಪಾಯಕ್ಕೆ ನೀನು ಆಸ್ಪದ ಕೊಡಬೇಡ ಕಲ್ಪನಾ, ಆಸ್ಪದ ಕೊಡಬೇಡ. ನಿನಗೆ ಎಷ್ಟೇ ಅರ್ಥೈಸಿದರೂ ನೀನು ಅರ್ಥ ಮಾಡಿಕೊಳ್ಳುವಂತಿಲ್ಲ. ಜೀವನದಲ್ಲಿ ನಾನು ನನ್ನ ಗುರಿ ಮುಟ್ಟುವವರೆಗೂ ಈ ಪ್ರೀತಿ ಎಂಬ ಪಾಶಾಯನದಲ್ಲಿ ಬೀಳಿಸಬೇಡ. ಪ್ಲೀಸ್ ಅರ್ಥ ಮಾಡಿಕೊ. ನಿನಗೆ ನಿನ್ನ ಮೇಲೆ ಅಭಿಮಾನವಿದೆ. ಆ ಅಭಿಮಾನವನ್ನು ಉಳಿಸಿಕೊಡುವ ಯೋಗ್ಯತೆ ನಿನ್ನಲ್ಲಿದೆ ಅಂತ ಅನ್ಕೋತೀನಿ ಕಲ್ಪನಾ, ಅಂದೆ ಅಂತ ಅನ್ಕೋತೀನಿ. ಪ್ಲೀಸ್ ನೋಡಿ ಮೈ ಡಿಯರ್ ಸರ್ಜರ್, ನೀನೇ ಜೀವನ ಮಾಡಿಕೊ. ನೋಡಿ ಮೈ ಡಿಯರ್ ಸರ್ಜರ್, ನೋಡಿ, ಈ ನನ್ನ ಪ್ರೀತಿಯನ್ನು ನಿಮ್ಗೆ ಹೇಗೆ ಅರ್ಥವಾಗ್ತಾ ಇಲ್ಲ? ಈ ಮಂಜಿನ ಹನಿ ಹೇಗೆ ಕಪ್ಪಳಿಸಿಕೊಂಡು ಈ ಮಂಜಿನ ಮೇಲೆ ಬಿದ್ದು ಈ ಕಿರಣಗಳು ಹೇಗೆ ಕರಗುತ್ತೋ ಹಾಗೆ ನಿಮ್ಮ ಪ್ರೀತಿ ಮೇಲೆ, ನಿಮ್ಮ ಹೃದಯದ ಮೇಲೆ ನಾನು ಬಿದ್ದು ಈ ನನ್ನ ಪ್ರೀತಿ ಮಂಜಿನಂತೆ ಈ ನನ್ನ ಆಸೆಯನ್ನು ನಿಮ್ಮ ಅಪ್ಪಿ ಈ ನನ್ನ ಆಸೆ ಆಕಾಶಗಳನ್ನು ಈಡೇರಿಸಬೇಕನ್ನೋದೇ ನನ್ನ ಆಸೆ. ನೋಡಿ, ನೀವು ಹೂ ಅಂದ್ರೆ ಹೂವಿನ ಮೇಲೆ ಹೇಗೆ ದುಂಬಿ ಕುಂತು ಜೇನು ಹೀರುತ್ತೋ ಹಾಗೆ ನಿಮ್ಮ ತುಟಿ ರಸಗಳನ್ನು ನಾನು ಹೀರಬೇಕು ಅಂತ ನನ್ನ ಆಸೆ. ಇದಕ್ಕೆ ಒಪ್ತಿರೋ ಅಥವಾ ಹೀರೆ ಬಂದ ಈ ಜೇನನ್ನು ತಡಿತೀರೋ? ಕಲ್ಪನಾ ಕಲ್ಪನಾ ಕಲ್ಪನಾ, ನಿನಗೆಷ್ಟೇ ಹೇಳಿದರೂ ಒತ್ತಾಯ ಮಾಡಿ ನನ್ನ ಗುರಿನೇ ಬೇರೆ. ನಾನು ನನ್ನ ಮಾತೃಭೂಮಿಯಲ್ಲಿ ಸೇವೆ ಮಾಡುವ ಆರ್ಮಿ ಸೋಲ್ಜರ್ ಅಂತ ಹೇಳಿದ್ರು ನೀನು ಅರ್ಥನೇ ಮಾಡ್ಕೋತಾ ಇಲ್ಲ. ಹೋಗಲಿ, ಗಡಿಯಲ್ಲಿ ಗೆದ್ದು ಮಡಿಲಲ್ಲಿ ಸೋಲುವ ಸೈನಿಕ ನಾನಲ್ಲ ಕಲ್ಪನಾ. ನನ್ನ ಗುರಿಯಗೋಸ್ಕರ ನಾನು ನಿನ್ನನ್ನು ತಿರಸ್ಕಾರ ಮಾಡಿದ್ದೆ. ಆದರೆ ಏನು ಮಾಡುದು, ಹುಚ್ಚು ಪ್ರೀತಿಯನ್ನೇ ಪ್ರೀತಿಸುತ್ತೆ ಕಲ್ಪನಾ. ನನ್ನದೊಂದು ಗುರಿ, ನಾನು ಸೋಲ್ಜರ್ ಮುಗಿಸಿಕೊಂಡು ಆರ್ಮಿಯನ್ನು ಮುಗಿಸಿಕೊಂಡು ಬರುವವರೆಗೆ ನನ್ನ ದಾರಿ ನೀನು ಕಾಯಬೇಕು. ಅದಕ್ಕೆ ನೀನು ಹೂ ಅಂತ ಒಪ್ಪಿಗೆ ಕೊಟ್ಟರೆ ಮಾತ್ರ. ಆಗ್ಲಿ ಮೈ ಡಿಯರ್ ಸೋಲ್ಜರ್, ನೀವು ಹೇಳಿದಂತೆ ಆಗ್ಲಿ. ಆದ್ರೆ ಭಯ, ಇನ್ನು ನಿಮ್ಗೆ ಪ್ರೀತಿಯ ಭಯ ಇದೆ. ಹೆಣ್ಣಾಗಿ ನನಗೆ ಭಯ ಇಲ್ಲ. ಆದ್ರೆ ನಾನು ಎಷ್ಟೇ ಧೈರ್ಯ ತುಂಬಿದ್ರು ಕೂಡ ನಿಮ್ಮ ಮನಸ್ಸಿನಲ್ಲಿ ಅದು ಹೋಗ್ಲಿ ಇಲ್ಲ. ಆಗ್ಲಿ, ನೀವು ಹೇಳಿದಂತೆ ನೀವು ರಜೆ ಹಾಕಿ ಊರಿಗೆ ಬಂದ ಮೇಲೆ ನಿಮಗೋಸ್ಕರ ನಾನು ಎಷ್ಟು ವರ್ಷನಾದ್ರೂ ಕಾದು ನಿಮ್ಮ ಕೈ ಹಿಡಿತೇನೆ. ಹಾ ಸೋಲ್ಜರ್, ನಾನಿನ್ನು ಹೋಗಿ ಬರ್ಲೆ.
ಕಲ್ಪನಾ ಬಾಯ್, ಆದರೆ ಒಂದು ಮಾತ, ನಿಮ್ಮಣ್ಣನಿಗೆ ಈ ವಿಷಯ ಗೊತ್ತಾಗಬಾರದು. ನಾನು ನನ್ನ ಗುರಿಲಿರ್ತೇನೆ. ಗುರಿ ಮುಟ್ಟುವವರೆಗೂ ನಿನ್ನ ನಡುವೆ ಮಾತ್ರ ಇರಬೇಕು. ಆಗ್ಲಿ ಸಜ್ಜನ್, ನಿಮ್ಮ ಮಾತಿನಂತೆ ಆಗ್ಲಿ. ಈ ವಿಷಯವನ್ನು ನನ್ನ ಅಣ್ಣನಿಗೆ ಗೊತ್ತಾಗ್ಲಾಗಿ ನಾನು ಹುಡ್ಕೊಳ್ತೇನೆ. ಅಶೋಕ್, ಏನು ಈ ಕಡೆ ಪ್ರಯಾಣ ಮಾಡ್ತಾ ಇದ್ದ ಹಾಗೆ ಇದೆಯಲ್ಲ, ಏನು ದಾರಿ ತಪ್ಪಿ ಬಂದಿದ್ದೀರೇನು? ಮತ್ತ ದಾರಿ ತಪ್ಪಿ ಬರಲು ನಾನು ಸಣ್ಣ ಮಗುವಲ್ಲ. ಅದೇನೋ ಅಂತಾರಲ್ಲ, ಒಂದೂರಿಗೆ 12 ಹಾದಿ ಅಂತ. ಸುಮ್ಮನೆ ನನ್ನ ತೋಟ ನೋಡ್ಬೇಕಂತ ಅನಿಸ್ತು, ನೋಡ್ಕೊಂಡು ಬರ್ತಾ ಇದ್ದೇನೆ. ನಾವೇನು ಎತ್ತ ಕಡೆ ಹೊರಟಂತೆ ಕಾಣುತ್ತಿದೆಯಲ್ಲ. ಮತ್ತೆ ಇಲೆಕ್ಷನ್ ಆದಾಗಿಂದ ಒಂದು ಭೇಟಿ ಇಲ್ಲ. ಯಾಕೆ? ಇಲೆಕ್ಷನ್ ಅಲ್ಲಿ ಸೋತರಿಂದ ಮನಸ್ಸಿಗೆ ಹಚ್ಕೊಂಡಿರೋ ನಾನು ಸೋಲು ಗೆಲುವು ಜೀವನದಲ್ಲಿ ಇದ್ದಂತೆ, ಅದನ್ನು ತಲೆಗೆ ಹಚ್ಚಿಕೊಳ್ಳದೆ ಮುನ್ನುಗ್ಗಬೇಕು. ಯಾಕಂದ್ರೆ ಇಲೆಕ್ಷನ್ ಅಂದ್ರೆ ಒಂದು ಚಿತ್ತಾಟ ಪಾಠ. ಆಟ ಆಡಲು ನಿನಗೆ ಇನ್ನೂ ಕಲಿತಿಲ್ಲ. ಯಾಕೆ? ನಿನಗೆ ಎಷ್ಟೊಂದು ಸಲಹೆ ಇದೆ, ಇನ್ನಷ್ಟು ರೊಕ್ಕ ಖರ್ಚು ಮಾಡಿದರೆ ನೀನೇ ಆರಿಸಿ ಬರ್ತಾ ಇದ್ದೆ. ಆದರೆ ನೀನು ನನ್ನ ಮಾತ ಕೇಳಲಿಲ್ಲ. ಹೋಗ್ಲಿ ಬಿಡು, ತೋಟದಲ್ಲಿ ಏನು ಬೆಳೆ ಬೆಳೆದಿದ್ದೀಯಾ? ಅಶೋಕ್, ಇಲೆಕ್ಷನ್ ಸೋತ ಮಾತ್ರಕ್ಕೆ ನಾನು ಅಷ್ಟು ಕುಂದುವ ಮನುಷ್ಯನಲ್ಲ. ಅಶೋಕ್, ನೀನು ಹೇಳುವ ಮಾತು ನಿಜ. ನೀನು ಹೇಳಿದ ಮಾತು ಕೇಳಿದ್ದರೆ ಆ ಆಟ ಬೇರೆ ಇತ್ತು. ಏನು ಮಾಡೋದು, ಮೊದಲನೇ ಸಲ ಅಲ್ವಾ, ರಾಜಕೀಯದಲ್ಲಿ ಅಷ್ಟೊಂದು ಅನುಭವ ಇಲ್ಲ. ಇನ್ನು ಮುಂದೆ ನೋಡ್ತಾ ಇರೋ ಹೇಗಿದೆ ಮಾರಿ ಹಬ್ಬ ಅಂತ. ನೋಡು ಸುಧೀರ್, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು? ಬಾ, ಕುಳಿತುಕೊಂಡು ಮಾತಾಡೋಣ. ನೋಡು ಸುಧೀರ್, ಮೊನ್ನೆ ನಾನು ಸುಮ್ಮನೆ ಪೊಲೀಸ್ ಸ್ಟೇಷನ್ಗೆ ಸುತ್ತಾಡಲು ಹೋಗಿದ್ದೆ. ಆದರೆ ಈಗ ಬಂದ DOSP ಫುಲ್ ಸ್ಟ್ರಿಕ್ ಅಂತ. ನಾವು ಎಚ್ಚರದಿಂದಿರಬೇಕು ಅಷ್ಟೇ. ಅವನು ಸ್ಟ್ರಿಕ್ಟ್ ಆಗಿರ್ಲಿ, ಲೂಸ್ ಆಗಿರ್ಲಿ, ಅವರದು ಪೊಲೀಸ್ ಬುದ್ಧಿ ಅಲ್ವಾ. ಅವರಿಗೆ ಎಂಜಲ ಕಾಸು ಬಿಸಾಕಿದ್ರೆ ನಮ್ಮ ಕೆಲಸ ಮಾಡಿಕೊಡಲು ಸಿದ್ಧರಿದ್ದಾರೆ. ಯಾಕೆ ಅಶೋಕ್ ಚಿಂತೆ ಯಾಕೆ ಮಾಡ್ತಾ ಇದ್ದೀಯಾ? ಈಗಿನ ಪೊಲೀಸರು ಯಾವ ಪೊಲೀಸರು ನಿಯತ್ತಾಗಿ ಕೆಲಸ ಮಾಡ್ತಿದ್ದಾರೆ ಹೇಳಿ? ಏನೇ ಇದ್ದರೂ ನಮ್ಮ ಪುಢಾರಿಗಳ ಕೈಗೊಂಬೆ ಅವರು. ಮೊನ್ನೆ ಇದೇ ಸ್ಟೇಷನ್ ಇಂದ ಟ್ರಾನ್ಸ್ಫರ್ ಆಗಿ ಹೋದನಲ್ಲ ಪೊಲೀಸ್ ಅಧಿಕಾರಿ, ಅವನನ್ನೇ ಬಾಲ ಬಿಚ್ಚಕ್ಕೆ ಬಿಟ್ಟಿಲ್ಲ ನಾವು. ಇನ್ನು ಈಗ ಬಂದಿರುವ ನಾಯಿ ಯಾಕೋ ನಮಗ ಐ ಡೋಂಟ್ ಕೇರ್. ಎಲ್ಲಿ ನಮ್ಮಂತ ಪುಡಾರಿಗಳ ಹವಾನೆ. ನಾವು ಹೇಳಿದ ಹಾಗೆ ಕೆಲಸ ಮಾಡಿಕೊಂಡೆ ಬಿದ್ದಿರ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ಎತ್ತಂಗಡಿ ನೀರು ಊಟ ಇಲ್ಲದ ಊರಿಗೆ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಅಶೋಕ್, ನಿನಗೆ ಮೊದಲಿಂದ ಗೊತ್ತಾ ಇದೆಯಲ್ಲ ನನ್ನ ಪವರ್ ಏನು ಅಂತ. ಸುಧೀರ್, ನೀನು ಹೇಳ್ತಿರೋದು ನಿಜ. ಆದ್ರೆ ಮಾವೀರ ತನ್ನ ತಂದೆ ಕಳೆದ ಹೋದ ವಿಷಯವನ್ನು ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಯಾಕೆಂದರೆ ಮೊನ್ನೆ ನಾನು ಸ್ಟೇಷನ್ ಕಡೆ ಹೋದಾಗ ಅದೇ ಚರ್ಚೆ ಆಗ್ತಾ ಇತ್ತು. ಈ ಕೇಸನ್ನು ನಾನು ಹಿಡಿಯದಿದ್ದರೆ ಕರ್ನಾಟಕ ಪೊಲೀಸ್ ಅಲ್ಲ ಅಂತ ಬಹಳ ನಿಗ್ರಾಡ್ತಾ ಇದ್ದ ಪೊಲೀಸ. ಯಾಕಂದ್ರೆ ಇದೇ ಹೊಸವಾಗೆಲ್ಲ ಅವನು ಪೊಲೀಸ್ ಸ್ಟೇಷನ್ ಬಂದಿರೋದು. ಯಾಕಂದ್ರೆ
ಬೆಳಕಿನ ಮೂರಲಿ ಕಾಕಿ ಕದರ್ ತೋರ್ತಾ ಇದ್ದಾನೆ. ತೋರಿಸಲಿ ತೋರಿಸಲಿ, ಎಷ್ಟು ದಿನ ಅಂತ ತೋರಿಸ್ತಾನೆ. ಪಾಪ, ಲಂಚ ಕೊಟ್ಟು ನೌಕರಿ ಸೇರಿಕೊಂಡಿರಬಹುದು. ಅವನಿಗೆ ಸ್ವಲ್ಪ ಎಂಜಲ ಕಾಸಕ್ಕೆ ಸಕ್ಕಿ ಲಂಚದ ರುಚಿ ಹಾಕಿಕೊಡೋಣ. ಏನಂತೀಯ ಅಶೋಕ್? ಹಣ ಎಂದರೆ ಹೆಣವೂ ಕೂಡ ಬಾಯಿ ಬಿಡುವ ಈ ಕಾಲದಲ್ಲಿ ಹಣ ಲಂಚ ಎಂಬ ಆಸೆ ಹುಟ್ಟಿದರೆ ಎಂಥವರೂ ಆಗಿರಲಿ ನಮ್ಮಂತ ಪುಡಾರಿಗಳ ಕಾಲು ಕೆಳಗೆ ಶರಣಾಗಲೇಬೇಕು ಅಶೋಕ್. ಸೋದರ್, ನಿನಗೆ ಅರ್ಥ ಇಲ್ಲ. ಯಾಕೆಂದ್ರೆ ನಾನು ಮೊನ್ನೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವನ ಮಾತಾಡುವ ವಿಷಯ ಕೇಳಿದ್ರೆ ತುಂಬಾ ಸ್ಟ್ರಿಕ್ ಆಫೀಸರ್ ಅಂತ ಕಾಣುತ್ತದೆ. ಅವನು ಇನ್ನೂ ಬಂದು 1 ತಿಂಗಳು ಆಗಿಲ್ಲ. ಆದಷ್ಟು ಬೇಗ ನಮ್ಮ ಪುಡಾರಿಗಳ ಪಾವ ಅವನಿಗೆ ತೋರಿಸಲೇಬೇಕು. ನೋಡು ಸುಧೀರ್, ನಿನಗೊಂದು ಮುಖ್ಯವಾದ ವಿಷಯವನ್ನು ಹೇಳುವುದಿದೆ. ಈಗ ಅದು ಕಾಲ ಕೂಡಿ ಬಂದಿದೆ. ಏನದು ಅಶೋಕ್? ನನ್ನ ಹತ್ತಿರ ಮುಚ್ಚಿಡ್ತಾ ಇದೀಯಾ? ಏನಂತೂ ಧಾರಾಳವಾಗಿ ಹೇಳು ಅಶೋಕ್. ಏನಿಲ್ಲ ಸುಧೀರ್, ನನ್ನ ತಂಗಿ ಕಲ್ಪನಲ್ಲ, ಇನ್ನು 6 ತಿಂಗಳಲ್ಲಿ ಅವಳ ಕಾಲೇಜ್ ಮುಗ್ತಾ ಇದೆ. ಆದಷ್ಟು ಬೇಗ ಅವಳಿಗೊಂದು ಗಂಡು ಹುಡುಕಿ ಮದುವೆ ಮಾಡಬೇಕೆಂದು ಅದನ್ನ ಹೇಳ್ತಾ ಇದ್ದೆ. ಆಗ ಕಲ್ಪನೆಗೆ ಗಂಡು ಗೊತ್ತು ಮಾಡಿದ್ರಂತ ಅನಿಸುತ್ತೆ. ಅಶೋಕ್, ಬೇಗ ಆ ಗಂಡು ಯಾರು ಅಂತ ಹೇಳಿ ನೋಡು. ದಾಮಂತ ಮದುವೆ ಮಾಡಿಬಿಡೋಣ. ನೋಡು ಸುಧೀರ್, ಇನ್ನು 6 ತಿಂಗಳ ತಡೆ ಅವಳ ಗಂಡ ಯಾರು ಅಂತ ನಾನೇ ನಿನಗೆ ಹೇಳುತ್ತೇನೆ. ಸರ್ಪ್ರೈಸ್ ಕೊಡ್ತಾ ಇದ್ದೀರಂತಾನೆ. ಒಳ್ಳೆದಾಗಲಿ. ಆದಷ್ಟು ಬೇಗ ಗಂಡು ಯಾರು ಅಂತ ಹೇಳಿ. ಇರೋಳು ಒಬ್ಬಳು ತಂಗಿ, ನೋಡಕ್ಕೆ ವಿಶ್ವ ಸುಂದರಿ ತರಾನೇ ಇದ್ದಾಳೆ. ಅವಳನ್ನು ಮದುವೆಗೆ ಬೇಡ ಅನ್ನುವ ಗಂಡು ಯಾರು ಇದ್ದಾರೆ ಹೇಳಿ ಅಶೋಕ್? ನೋಡು ಸುಧೀರ್, ನೀನು ಹೇಳುವ ಮಾತ ನಿಜ ಇದೆ. ಆದ್ರೆ ನನ್ನ ತಂಗಿಯನ್ನು ಮಹಾರಾಣಿಯಾಗಿ ಜೋಪಾನ ಮಾಡ್ತೇನೆ. ಅವಳದೇ ಹಗಲು ರಾತ್ರಿ ಚಿಂತೆ ಎತ್ತಿದೆ. ಆದಷ್ಟು ಬೇಗ ಅವಳ ಮದುವೆಯನ್ನು ವಾಲ್ಗಬುದಿಸಬೇಕೆನ್ನೋ ನನ್ನ ಆಸೆ. ಕಾಲ ಕೂಡಿ ಬರಲಿ, ಎಲ್ಲವೂ ಸರಿ ಹೋಗುತ್ತೆ ಅಶೋಕ್. ಆಯ್ತಾ?